ಶಿಕ್ಷಕರ ನೇಮಕಾತಿಯಲ್ಲಿ ಯಾರಿಗಾದ್ರೂ ಅನ್ಯಾಯವಾಗಿದ್ದರೆ, ನಿಮಗೆ ಮೆರಿಟ್ ಸೀಟ್ ಇದ್ರೂ ಸಹ ನಿಮಗೆ ಶಿಕ್ಷಕರ ನೇಮಕಾತಿ ಆಗಿಲ್ಲವೆಂದರೆ ನಮ್ಮ ಬಳಿಗೆ ಬನ್ನಿ, ನಾವು ನಿಮಗೆ ಧ್ವನಿಯಾಗುತ್ತೇವೆ. ನಿಮ್ಮ ಕೂಡ ನಮ್ಮ ಸಮಾಜದ ಒಬ್ಬ ಯುವ ನಾಯಕನಿದ್ದಾನೆ. ಆದ್ರೆ ನಮಸ್ಕಾರ ಸ್ನೇಹಿತರೆ, KND ಕರ್ನಾಟಕ ನಾರ್ದರ್ನ್ ಡಯಾಸಿಸ್, ಈ ಒಂದು ಡಯಾಸಿಸ್ ಬಗ್ಗೆ ದಿನಕ್ಕೆ 10 ವಿಡಿಯೋ ಮಾಡಿದ್ರು ಇಲ್ಲಿ ಅಕ್ರಮಗಳ ಪರಿಹಾರನ ಆಗ್ತಾ ಇಲ್ಲ. ಈ ಒಂದು ಅಕ್ರಮಕ್ಕೆ ಕಡಿವಾಣ ಹಾಕ್ಲಿಕ್ಕೂ ಸಹ ಆಗ್ತಾ ಇಲ್ಲ. ನಾವು ವಿಡಿಯೋ ಮಾಡಿ ಎಷ್ಟು ಎಚ್ಚರಿಸಿದ್ರು ಇವ್ರು ಎಚ್ಚರಗೊಳ್ತಾ ಇಲ್ಲ. ಇವರು ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಹೊರಗೆ ಬಿಟ್ಟು ಬಿಡ್ತಾ ಇದ್ದಾರೆ. ಇಂಥ 1000 ವಿಡಿಯೋ ಬಂದ್ರು ತಮ್ಮ ಕೆಲಸ ತಾವು ಆರಾಮಾಗೆ ಮಾಡ್ತಾ ಇದ್ದಾರೆ. ಇವತ್ತು ಈ ವಿಡಿಯೋ ನಾನು ಯಾಕೆ ಮಾಡ್ತಾ ಇದ್ದೇನೆಂದ್ರೆ, ಈ ಧಾರವಾಡ ಡಯಾಸಿಸ್ ಸಂಬಂಧಪಟ್ಟ ಹಾವೇರಿಯ ಗುರುಕೃಪಾ ಸಭೆಯಲ್ಲಿ ಸಮಸ್ಯೆಗಳಿವೆ. ಈ ಸಮಸ್ಯೆಗಳನ್ನು ಡಯಾಸಿಸ್ ಬಿಷಪ್ರಾದಂತವರು ಬಗೆಹರಿಸಬೇಕು. ಆದ್ರೆ ಈ ಒಂದು ಹಾವೇರಿ ಚರ್ಚಿನ ಸಮಸ್ಯೆನ ಯಾರೂ ಬಗೆಹರಿಸ್ತಾ ಇಲ್ಲ. ಅದೇ ರೀತಿಯಲ್ಲಿ ಈ ಹಾವೇರಿನ ಒಬ್ಬ ಹಿತಚಿಂತಕರು, ಜನರ ಬಗ್ಗೆ ಕಾಳಜಿ ಉಳ್ಳಂತವರು ಅನೇಕ ಬಾರಿ ಧಾರವಾಡ ಡಯಾಸಿಸ್ ಬಂದ ಅನೇಕ ಬಾರಿ ಮನವಿನೂ ಕೊಟ್ಟಾರ. ನಮ್ಮ ಚರ್ಚಿನ ಸಮಸ್ಯೆಗಳಿವೆ, ಆ ಸಮಸ್ಯೆಗಳನ್ನ ನೀವು ಬಗೆಹರಿಸ್ರಿ ಅಂತಂದ ಇವ್ರು ಆಶ್ವಾಸನೆಯನ್ನು ಕೊಡ್ತಾರ. ಆದ್ರೆ ಸಮಸ್ಯೆನ ಮಾತ್ರ ಬಗೆಹರಿಸ್ತಾ ಇಲ್ಲ. ಹೀಗಾಗಿ ಇಲ್ಲಿ ಒಂದು ಹಾವೇರಿಯ ಒಬ್ಬ ಹಿತಚಿಂತಕರಿದ್ದಾರಲ್ಲ, ಅವ್ರು ಕಾನೂನಿನ ಪ್ರಕಾರ ನೋಟಿಸ್ ಕಳ್ಸಿದ್ದಾರೆ. ಯಾರ್ಯಾರಿಗಂದ್ರ ಒಬ್ಬ ಬಿಷೋಪ್ರಗ, ಆಮೇಲೆ ನಮ್ಮ ಸೆಕ್ರೆಟರಿ ಆದ ವಿಜಯ್ ಕುಮಾರ್ ದಂಡಿನವರ್ಗ, ಇನ್ನೂ ಅನೇಕರಿಗೂ ನೋಟಿಸ್ ಕಳ್ಸಿದ್ದಾರೆ. ಈ ಒಂದ್ ನೋಟಿಸ್ ನಲ್ಲಿ ಏನೇನಿದೆ ಅಂತ ನೀವ ನೋಡ್ರಿ. ಈ ನೋಟಿಸ್ ನಲ್ಲಿ ಏನೈತಂತಂದ್ರೆ, ಹಾವೇರಿಯ ಗುರುಕೃಪಾ ಚರ್ಚಿನ ಸಭಾಪಾಲಕರಾದ ವಿಜಯ್ ನಾಯ್ಕರ್ ಅವರು ಸಂವಿಧಾನದ ಪ್ರಕಾರ ನಡೆಯದೆ ಗುತ್ತಿಗೆ ಆಧಾರದ ಮೇಲೆ 5 ವರ್ಷ ಬದಲಾಗಿ 10 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ಕಾನೂನು ಅಡಿಯಲ್ಲಿ ಇವರು ಬರೋದಿಲ್ಲ, ಇವರು ಹೆಚ್ಚಿನ ಸಮಯ ಸಭೆಯಲ್ಲಿ ಇರುವುದಿಲ್ಲ, ಸಭಾ ಸದಸ್ಯರೊಂದಿಗೆ ಏಕವಚನದಲ್ಲಿ ಮಾತನಾಡ್ತಾರೆ ಎಂದು ಆರೋಪ ಮಾಡಿದ್ದಾರೆ. ಆದ್ರೆ ಈ ಡಯಾಸಿಸ್ ನ ಬಿಷಪ್ರಾದಂತವರ ಮುಖ್ಯ ಕೆಲಸ ಮರೆತು ಬಿಟ್ಟು ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಂಡಿದ್ದಾರೆ. ಇವರು ಬಿಷಪ್ ಆಗಿ ಬಂದಿದ್ದು ಧಾರವಾಡ ಡಯಾಸಿಸ್ಗೋ ಅಥವಾ ಬೆಂಗಳೂರಿನ ಸೆಂಟ್ರಲ್ ಡಯಾಸಿಸ್ಗೋ ಆರಿಸಿ ಬಂದಾರೋ ನಮಗಂತೂ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಇವ್ರು ಧಾರವಾಡ ಡಯಾಸಿಸ್ ನಾಗ ಹೆಚ್ಚಿಗೆ ಇರೋದಿಲ್ಲ, ಬೆಂಗಳೂರು ಡಯಾಸಿಸ್ ನಲ್ಲೇ ಇರ್ತಾರೆ. ಯಾರೇ ಹೋಗಿ ಭೇಟಿ ಆಗ್ಲಿ ಅಲ್ಲಿ ಒಂದೇ ಒಂದ್ ಮಾತು, ಬಿಷಪ್ರು ಊರಲ್ಲಿಲ್ಲ, ಬೆಂಗಳೂರಿನಲ್ಲೇ ಇದ್ದಾರೆ ಅಂತಂದು ಹೇಳ್ತಾರ. ಅದೇ ರೀತಿಯಲ್ಲಿ ಹಾವೇರಿಯಿಂದ ಜುಲೈ 1ರಂದು ರಾಣೆಬೆನ್ನೂರು, ಮೋಟೆಬೆನ್ನೂರು, ಹಾವೇರಿಯಿಂದ ಅಲ್ಲಿನ ಸಭೆಗಳ ಜನರು ಬಂದ ಡಯಾಸಿಸ್ ಬಿಷಪ್ರಿಗೆ ಭೇಟಿ ಆಗಕ್ ಬಂದ್ರೆ, ಆದ್ರೆ ಅವ್ರು ಸಾಯಂಕಾಲ ತನಕ ವೇಟ್ ಮಾಡಿದ್ರು, ಯಾರೊಬ್ರು ಭೇಟಿ ಆಗ್ಲಿಲ್ಲ. ಬಿಷಪ್ರಂತೂ ಊರಲ್ಲಿ ಇರ್ಲಿಲ್ಲ. ಆದ್ರೆ ಬೇರೆಯವ್ರು ಇದ್ರಲ್ಲ, ಸೆಕ್ರೆಟರಿ ಇದ್ರು, ಅಸೋಸಿಯೇಟ್ ಟ್ರೆಸರರ್ ವಿಜಯ್ ಕನಕರಾಜ್ ಇದ್ದ, ಇವರೆಲ್ಲ ಯಾಕೆ ಭೇಟಿ ಆಗ್ಲಿಲ್ಲ? ಅದೇ ರೀತಿಯಲ್ಲಿ ಈ ಒಂದು ಡಯಾಸಿಸ್ ನ ಸೆಕ್ರೆಟರಿ ನಾನು ದಕ್ಷ ಟ್ರಸ್ಟಿ ಅಂತಂದ ಅನಿಸಿಕೊಳ್ಳುವಾತ ಯಾಕೆ ಭೇಟಿ ಆಗ್ಲಿಲ್ಲ ಅವ್ರಿಗೆ? ಇವ್ರ ಸಭೆಗಳ ಜನರ ಸಮಸ್ಯೆ ಯಾಕೆ ಕೇಳಿಲ್ಲ? ಈ ಮಹಾನುಭಾವ ತಂದೆಗೆ ತಕ್ಕ ಮಗ ಬಳ್ಳಾರಿಯಲ್ಲಿ ಪಾಸ್ಟರ್ಗಳ ಆರ್ಡಿನೇಷನ್ಗೂ ಹೋಗುತ್ತಾರೆ. ಆದ್ರೆ ಇಲ್ಲಿ ಧಾರವಾಡದ ಡಯಾಸಿಸ್ ಬಂದಂತವ್ರಿಗೆ ಭೇಟಿ ಆಗೋದಿಲ್ಲ. ಇಂಥ ಮನುಷ್ಯ ಒಂದು ಸಣ್ಣ ಸಮಸ್ಯೆನ ಬಗೆಹರಿಸಲಿಕ್ಕೆ ಆಗ್ಲಾರ್ದಂತವ ಇನ್ನು ಶಿಕ್ಷಣ ಸಂಸ್ಥೆನ ಯಾವ ರೀತಿಯಲ್ಲಿ ಅಭಿವೃದ್ಧಿ ಪಡಿಸ್ತಾನಂತಂದ್ರೆ ನೀವ ನೋಡ್ಕೊಳ್ರಿ, ನೀವ ತಿಳ್ಕೊಳ್ಬೇಕಂತ ನಾವ್ ಹೇಳ್ತೇವೆ. ಅದೇ ರೀತಿ ಈ ಬಿಷಪ್ರಿಗೆ ಚರ್ಚಿನ ಸಮಸ್ಯೆ ಬಗೆಹರಿಸಲು ಪ್ರಯತ್ನಿಸ್ತಾ ಇಲ್ಲ ಇವ್ರೆ. ಆದ್ರೆ ಸಭೆಗಳಿಗೆ ಸಂಬಂಧಪಟ್ಟ ವಾಣಿಜ್ಯ ಮಳಿಗೆಗಳ, ಅದೇ ರೀತಿಯಲ್ಲಿ ಶಿಕ್ಷಣ ಸಂಸ್ಥೆಗಳ ಇವ್ರ ಹತೋಟಿಯಲ್ಲಿ ಇಟ್ಟುಕೊಳ್ಳ ಬಯಸ್ತಾ ಇದ್ದಾರೆ ಇವ್ರು. ಯಾಕೆ ಇವ್ರಿಗೆ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಷ್ಟು ಪ್ರೀತಿ? ಯಾಕಂದ್ರೆ ಈ ಒಂದು ಶಿಕ್ಷಣ ಸಂಸ್ಥೆಗಳಿಂದ ಕೋಟಿಗಟ್ಟಲೆ ಆಮದನಿ ಬರ್ತದೆ. ಹೀಗಾಗಿ ಇವ್ರು ಇಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಇವರು 2024-2025 ಶೈಕ್ಷಣಿಕ ವರ್ಷದ ಪ್ರವೇಶ ಪ್ರಕ್ರಿಯೆಯನ್ನು ಸರ್ಕಾರದ ನಿಯಮಾವಳಿಗಳನ್ನು ಸಹ ಪಾಲಿಸಿಲ್ಲ. ಇವರು ವಂತಿಕೆ ರೂಪದಲ್ಲಿ ಡೊನೇಷನ್ ಪಡೆದುಕೊಂಡಾರ, ಆದ್ರೆ ಪಾಲಕರ ರಸೀದಿ ನೀಡಿಲ್ಲ ಎಂದು ಬಲ್ಲ ಮೂಲಗಳಿಂದ ನಮಗೆ ತಿಳಿತಾ ಇದೆ. ಆದ್ರೆ ಇವರು ಒಂದು ಸಮಾಜದ ಶಿಕ್ಷಣ ಸಂಸ್ಥೆಗಳಲ್ಲಿ ಪಾರದರ್ಶಕ ಆಡಳಿತ ನಡೆಸಿದ್ದ, ಆದ್ರೆ ಸಮಾಜಕ್ಕೆ ಲೆಕ್ಕಪತ್ರ ಯಾಕೆ ತೋರಿಸೋದಿಲ್ಲ ಇವರು ನಾವು RTI ಇಂದ ಹಾಕಿದ್ರು ಸಹ ಇವರು ನಮಗೆ ಲೆಕ್ಕಪತ್ರ ತೋರ್ಸಂಗಿಲ್ಲ. ಹೀಗಾಗಿ ನಮ್ಮ ಶಿಕ್ಷಣ ಸಂಸ್ಥೆಗಳ ಅಭಿವೃದ್ಧಿನೂ ಆಗ್ತಾ ಇಲ್ಲ. ಅದಕ್ಕಾಗಿ ನಾವು ಈ ಒಂದು ಏನು ಡೊನೇಷನ್ ತೆಗೆದುಕೊಳ್ತಾ ಇದ್ರಲ್ಲ, ಈ ಒಂದು ವಿಷಯಕ್ಕ
ಇದಕ್ಕಾಗಿ ನಾವು ಕಾನೂನಿನ ತಜ್ಞರೊಂದಿಗೆ ಚರ್ಚೆ ನಡೆಸಿ ಲೋಕಾಯುಕ್ತರಿಗೂ ದೂರ ನೀಡಲು ವಿಚಾರ ಮಾಡ್ತಾ ಇದ್ದೇವೆ. ಇನ್ನು ಧಾರವಾಡದ ಬಾಸಲ್ ಮಿಷನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಈ ಸ್ಕೂಲಿಗೆ ಪೇಂಟಿಂಗ್ ಮಾಡಿಸ್ತಾ ಇದ್ದಾರೆ. ಯಾರ್ ಕೊಟೇಶನ್ ಹಾಕ್ಯಾರಲ್ಲ, ಯಾವ ಕೊಟೇಶನ್ಗೂ ಇವ್ರ ಪ್ರತಿಕ್ರಿಯೆಯನ್ನು ಮಾಡಿಲ್ಲ, ಕೊಟೇಶನ್ ಹಾಕಿದವ್ರಿಗೂ ಮಾಹಿತಿನೂ ಕೊಟ್ಟಿಲ್ಲ ಇವ್ರ. ಈಗ ಇವ್ರ ತಮಗ್ ಬೇಕಾದವ್ರಗ ಪೇಂಟಿಂಗ್ ಮಾಡಲ್ ಕೊಟ್ಟಾರ. ಈ ಪೇಂಟಿಂಗ್ ಮಾಡಕ್ ಕೊಟ್ಟವ್ರು ಯಾರಂತಂದ್ರೆ ಒಬ್ಬ ಮಹಾನುಭಾವ ದತ್ತು ಪುತ್ರನಾದ ವಿಲ್ಸನ್ ಮೈಲಿ. ಈತ ಉತ್ತರ ಕೊಡ್ಬೇಕು. ಯಾಕೆ ಕೊಟೇಶನ್ ಹಾಕ್ದವ್ರಗ ಇವ ಕರ್ದಿಲ್ಲ, ಯಾಕೆ ಕೊಟೇಶನ್ ಹಾಕ್ದವ್ರ ಮಾಹಿತಿ ಕೊಟ್ಟಿಲ್ಲ ಅಂತಂದ ಈತ ನಮ್ಗೆ ಉತ್ತರ ಕೊಡ್ಬೇಕ. ಈ ಶಾಲೆಯನ್ನ ಮೈಲಿ ಅವ್ರ ತಂದೆ ಕಟ್ಸಿಲ್ಲ. ಇದನ್ನ ಯಜ್ರ ಅಂತ ಮಹಾನುಭಾವರ ಒಂದ್ ಸಮಾಜ ಕಳಕಳಿ ಇಳ್ಳಂತವ್ರ ಈ ಸ್ಕೂಲ್ ಅನ್ನ ಕಟ್ಸ್ಯಾರ. ಈಗ ಈ ವಿಲ್ಸನ್ ಮೈಲಿ ತನ್ನ ಮನ್ಸಿಗೆ ಬಂದದ್ ಮಾಡಿದ್ರೆ ನಾವು ಕೇಳುವಂತದಿಲ್ಲ. ಇನ್ನ ನಮ್ಮ ಬಿಷೋಪ್ರ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಯಾವ ರೀತಿಯ ಕಳೆದ ವರ್ಷ ದಿನಪತ್ರಿಕೆಯಲ್ಲಿ ಜಾಹೀರಾತು ನೀಡಿದ್ರೆ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳಿಕ್ಕೆ, ಇವ್ರೇನೋ ಶಿಕ್ಷಕರ ನೇಮಕಾತಿ ಮಾಡಿಕೊಂಡ್ರೆ ಅದ ಅಕ್ರಮದಿಂದ ಎಂದ ಸಮಾಜ ಯುವಕರು ಪ್ರತಿಭಟನೆನೂ ಮಾಡಿದ್ರು. ನಾವು ಸಹ ಮಾಹಿತಿ ಹಕ್ಕು ಅಡಿ 2005 ಅಡಿಯಲ್ಲಿ ನೇಮಕಾತಿ ಮಾಡಿಕೊಂಡಂತ ಶಿಕ್ಷಕರ ದಾಖಲಾತಿಗಳನ್ನು ಕೇಳೇವೆ. ಶಿಕ್ಷಕರ ನೇಮಕಾತಿಯಲ್ಲಿ ಯಾರಿಗಾದ್ರೂ ಅನ್ಯಾಯವಾಗಿದ್ದರೆ, ನಿಮಗೆ ಮೆರಿಟ್ ಸೀಟ್ ಇದ್ರೂ ಸಹ ನಿಮಗೆ ಶಿಕ್ಷಕರ ನೇಮಕಾತಿ ಆಗಿಲ್ಲವೆಂದರೆ ನಮ್ಮ ಬಳಿಗೆ ಬನ್ನಿ, ನಾವು ನಿಮಗೆ ಧ್ವನಿಯಾಗುತ್ತೇವೆ. ನಿಮ್ಮ ಕೂಡ ನಮ್ಮ ಸಮಾಜದ ಒಬ್ಬ ಯುವ ನಾಯಕನಿದ್ದಾನೆ. ಆದ್ರೆ ಒಂದು ಮಾತಂತೂ ಹೇಳ್ತೇವೆ ನಾವು, ಏನಂತಂದ್ರೆ ದಯಮಾಡಿ ನೀವು ನಮ್ಮ ಬಳಿ ಬಂದು ಯಾರಾದ್ರೂ ನಿಮಗೆ ಆಮಿಷ ಹೊಡಿದರೆ ಹುದ್ದೆ ಕೊಡ್ತೇವೆ ಅಂತಂದ್ರೆ ತಿರುಗಬಾರದು. ಅಂತಾದಿದ್ರೆ ನಮ್ಮ ಬಳಿಗೆ ಬನ್ರಿ. ಯಾಕೆಂದ್ರೆ ನಮಗಿಂತ ಒಂದು ಕೆಟ್ಟ ಅನುಭವ ಆಗೈತಿ. ಈಗ ನೀವು ಇವತ್ತ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದ್ರೆ ನಮ್ಮ ಶಿಕ್ಷಣ ಸಂಸ್ಥೆಗಳು ಉಳಿಯುತ್ತವೆ. ಮುಂದೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಸಹ ಈ ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಸೇವೆಯನ್ನು ಮಾಡಬಹುದು. ಧನ್ಯವಾದಗಳು.